ಹಲೋ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಸೊ ನಾಳೆ ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ನಾನಿವತ್ತು ನಮ್ಮ ಯಜಮಾನ್ರಿಗೆ ಸರ್ಪ್ರೈಸ್ ಕೊಡ್ತಾಯಿದ್ದೀನಿ. ಸೊ ಕರೆಕ್ಟಾಗಿ 12 ಗಂಟೆಗೆ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ನಾನೇ ಕೇಕ್ ಪ್ರಿಪೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತೋರಿಸ್ತೀನಿ ಹೆಂಗೆ ಬರ್ತಾಯಿದೆ ಅಂತ. ಬಟ್ ಟೆನ್ಷನ್ ಇದೆ ನನಗೆ ಹೆಂಗೆ ಬರ್ಬೋದು ಅಂತ. ಚೆನ್ನಾಗಿ ಬರಲಿಲ್ಲ ಅಂದರೂ ಕೊಡ್ತೀನಿ, ಚೆನ್ನಾಗಿ ಬಂದರೂ ಕೊಡ್ತೀನಿ ಅಷ್ಟೇ. ಸೊ ನಾನಿಲ್ಲಿ ಚಾಕ್ಲೇಟ್ ಬೇಸ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಅದನ್ನು ಮಧ್ಯದಲ್ಲಿ ಈಕ್ವಲಾಗಿ ಕಟ್ ಮಾಡಿಕೊಂಡು ಅದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಚಾಕ್ಲೇಟ್ ಕ್ರೀಮ್ನ ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಚಾಕ್ಲೇಟ್ನ ಮೆಲ್ಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಈಗ ಅದ್ರ ಮೇಲೆ ಹಾರ್ಟ್ ಶೇಪಲ್ಲಿ ಟಾಪಿಂಗ್ಸ್ ಹಾಕ್ತಾಯಿದ್ದೀನಿ ನೋಡಿ. ಹಾಗೆ ಸ್ವಲ್ಪ ಡೆಕೋರೇಟಿವ್ ಆಗಿರಲಿ ಅಂತ ಮಧ್ಯಕ್ಕೆ ಬಾದಾಮಿನ ಡಿಸೈನ್ ಮಾಡಿ ಇಡ್ತಾಯಿದ್ದೀನಿ. ಸೊ ಇಷ್ಟೇ, ಕೇಕ್ ರೆಡಿ ಆಗಿದೆ. ಸೊ ನೋಡ್ಬೋದು ನೀವು. ನೈಟು ಅವ್ರನ್ನ ಎದ್ದೊಳಿಸಿ ನಾನು ಅವ್ರಿಗೆ ಸರ್ಪ್ರೈಸ್ ಕೊಟ್ಟೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನಿಜವಾಗ್ಲೂ ಚೆನ್ನಾಗಿತ್ತು. ಅವ್ರಿಗೂ ಇಷ್ಟ ಆಯಿತು ಅಂತ ಹೇಳಿದ್ರು. ಸೊ ಅವರು ಜಾಮೂನ್ ತೊಗೊಂಬಂದಿದ್ರು ನನಗೆ ಅಂತ. ಸೊ ಜಾಮೂನ್ನ ತಿಂದು ನಾವು ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ವಿ ನೈಟು. ಸೊ ನೋಡ್ಬೋದು, ತುಂಬ ಚೆನ್ನಾಗಿತ್ತು. ಜಾಮೂನ್ ಕೂಡ ಸಾಫ್ಟಾಗಿ. ಅಯ್ಯೋ, ಚಾಕ್ರೆ ತಂದಿಲ್ಲಲ್ವಿ ನಾನು. ಚಾಕ್ರು ಜಾಮೂನ್. ಸೊ ಇದಾದಮೇಲೆ ಅವತ್ತೇನೆ ಶಿವರಾತ್ರಿ ಹಬ್ಬ ಇದ್ದಿದ್ರಿತ್ತು. ಅಂದರೆ ನಾಳೆ ಹಬ್ಬ ಇತ್ತು, ಶಿವರಾತ್ರಿ ಹಬ್ಬ. ಸೊ ನಾವು ನಾಳೆ ಹೋಗೋಕ್ಕಾಗಲ್ಲ ಅಂತ ಅವತ್ತೇನೆ ದೇವ್ರಿಗೆ ಕೈ ಮುಕ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಹಾಗೆ ನೋಡ್ಬೋದು, ಅಲ್ಲಿಂದ ನನಗೆ ಸರ್ಪ್ರೈಸ್ ಅಂತ ಅವರು ಫನ್ ವರ್ಲ್ಡ್ ಮತ್ತು ಅಕ್ವೇರಿಯಂ ಪ್ಯಾರಡೈಸ್ಗೆ ಕರ್ಕೊಂಡೋಗಿದ್ದಾರೆ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತಿದೆ ಅಲ್ಲಿ ಏನೇನು. ಸೊ ಇದು ಫನ್ ವರ್ಲ್ಡ್ ಪಕ್ಕನೇ ಇರೋವಂತಹ ಅಕ್ವೇರಿಯಂ ಪ್ಯಾರ್ತೀನಿ. ಸೊ ಬನ್ನಿ ಒಳಗಡೆ ಹೋಗೋಣ. ನೋಡ್ಬೋದು, ಒಳಗಡೆ ನೋಡಿ ಎಂಟ್ರೆನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಅಕ್ವೇರಿಯಂ ಪ್ಯಾರಡೈಸ್ ತುಂಬ ಚೆನ್ನಾಗಿದೆ. ಟಿಕೆಟ್ ಬಂದು ಕಾಸ್ಟ್ ಹೇಳ್ತೀನಿ ನಾನು ಎಷ್ಟಾಯಿತು ಅಂತ. ಸೊ ನೋಡ್ಬೋದು. ಸೊ ಡಿಫ್ರೆಂಟ್ ಆಗಿರುವಂಥ ಫಿಶ್ಗಳೆಲ್ಲ ಇದೆ ಇಲ್ಲಿ. ತುಂಬ ಚೆನ್ನಾಗಿ ಅನಿಸುತ್ತೆ. ಎಲ್ಲ ಥರದ ಫಿಶ್ಗಳು ಇದೆ, ಇನ್ಕ್ಲೂಡಿಂಗ್ ಸ್ಟಾರ್ ಫಿಶ್ ಇರ್ಬೋದು, ಜೆಲ್ಲಿ ಫಿಶ್ ಇರ್ಬೋದು. ತುಂಬ ಡಿಫ್ರೆಂಟ್ ಆಗಿರುವಂಥ ಮೀನುಗಳು ನೋಡ್ಬೋದು. ಇದು ಈಲು ನೋಡಿ ಯಾವ ಥರ ಇದೆ ಅಂತ, ಎಷ್ಟು ಯೂನಿಕ್ ಆಗಿದೆ ಅಂತ. ನಾನು ಆ್ಯಕ್ಚುಲಿ ಇದನ್ನು ಸ್ನೇಕ್ ಅಂತ ಅಂದ್ಕೊಂಡಿದ್ದೆ, ಬಟ್ ಅಲ್ಲ, ಇದು ಈಲ್ ಫಿಶ್ ಏನೇನೆ. ಹಾಗೆ ಇಲ್ಲಿ ಅಕ್ವೇರಿಯಂನೆಲ್ಲ ಎಷ್ಟು ಡೀಟೇಲಿಂಗಾಗಿ ಮಾಡಿದ್ದಾರೆ ನೋಡಿ. ಒಳಗಡೆ ಯಾವುದೋ ಒಂದು ಡೈನಾಸ್ಟಿ ಇದೆಯೇನೋ ಅನ್ನೋ ಥರ ಫೀಲ್ ಕೊಡುತ್ತೆ ನೋಡಿ. ಅಂದರೆ ಆದಷ್ಟು ರಿಯಲ್ ಸಮುದ್ರದ ಥರನೇ ಫೀಲ್ ಕೊಡೋದಕ್ಕೆ ಟ್ರೈ ಮಾಡಿದ್ದಾರೆ ಅವರು. ಸೊ ತುಂಬ ಚೆನ್ನಾಗಿದೆ. ಮಕ್ಕಳನ್ನೆಲ್ಲ ಫ್ರೀಯಾಗಿದ್ದಾಗ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಒಂದು ರೌಂಡ್ ಹಾಕ್ಕೊಂಡು. ಸಂಡೇ ವೀಕೆಂಡ್ಸು ಜಾಸ್ತಿ ಇದೆ ಇಲ್ಲಿ ಫೀಸ್ ಅಮೌಂಟು. ಹಾಗೆ ವೀಕ್ ಡೇಸಲ್ಲಿ ಹೋದರೆ ಸ್ವಲ್ಪ ಕಮ್ಮಿ ಇದೆ ಅಮೌಂಟು. ಹಾಗೆ ನೋಡಿ ಅಲ್ಲಿ ಒಂದು ಮಿನಿ ಫಾಲ್ಸ್ ಕೂಡ ರೆಡಿ ಮಾಡಿದ್ದಾರೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬ ರಿಯಲಿಸ್ಟಿಕ್ಕಾಗಿ ಫೀಲ್ ಕೊಡುತ್ತೆ. ಬಟ್ ಅದು ಆರ್ಟಿಫಿಷಿಯಲ್ ಫಾಲ್ಸು. ಗ್ರೀನರಿ ಅದು ಇದು ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಅಲ್ಲಿ ಇನ್ನೂ ಸರ್ಪ್ರೈಸಿಂಗ್ ಅನಿಸಿದೆ ಅಂದರೆ ಇದು ಟ್ರಾನ್ಸ್ಪರೆಂಟ್ ಫಿಶ್ಶು. ಸೊ ನೋಡ್ಬೋದು ನೀವು, ಅದ್ರ ಒಳಗಡೆ ಇರುವಂಥ ಮುಳ್ಳುಗಳು
ಕೂಡ ಕಾಣಿಸ್ತಾ ಇದೆ. ಸೊ ಇದೊಂದು ತುಂಬ ಇಷ್ಟ ಆಯಿತು ನಮಗೆ. ಹಾಗೆ ನೋಡ್ಬೋದು ಈ ಕಡೆಯಿಂದ ಈ ಆ್ಯಂಗಲಲ್ಲಿ ಫಾಲ್ಸ್ ಹೆಂಗೆ ಕಾಣಿಸ್ತಿದೆ ಅಂತ. ಸೊ ನೋಡಿ ಒಂದು ಮರ್ಮೇಡ್ ಕೂಡ ಕೂತ್ಕೊಂಡಿದೆ ಅಲ್ಲಿ. ಹಾಗೆ ನಾವು ಸ್ಟಾರ್ ಫಿಶ್ಗಳನ್ನ ಕೂಡ ನೋಡಿದ್ವಿ. ತುಂಬ ಹತ್ರದಲ್ಲೇ ಕಾಣಿಸ್ತು ಆ್ಯಕ್ಚುಲಿ ಸ್ಟಾರ್ ಫಿಶ್ ನಮಗೆ. ತುಂಬ ಚೆನ್ನಾಗಿತ್ತು. ಹಾಗೆ ಎಲ್ಲ ಥರ ಫಿಶ್ಗಳನ್ನೂ ಇಟ್ಟಿದ್ದಾರೆ. ಸೊ ನೋಡ್ಬೋದು ಇಲ್ಲಿ ನೀವು ಒಂದು ಅಕ್ವೇರಿಯಂ ಕೂಡ ಇದೆ ಇಲ್ಲಿ. ಅಕ್ವೇರಿಯಂ ಅಂದರೆ ಫಿಶ್ ಟನಲ್ ಕೂಡ ಇದೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಇಷ್ಟೆಲ್ಲ ನೋಡಿದ್ಮೇಲೆ ನಾನು ಕ್ಯೂರಿಯಸ್ ಆಗಿದ್ದು ಅಂದರೆ ಲಾಸ್ಟು ಮರ್ಮೇಡ್ ಶೋಗೆ. ಸೊ ಲೈಫಲ್ಲಿ ಯಾವಾಗಲೂ ಟಿ ವಿಯಲ್ಲೇ ನೋಡಿ 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 ಸಾಕಾಗಿತ್ತು ಮರ್ಮೇಡ್ನ ಕಾರ್ಟೂನಲ್ಲಿ. ಸೊ ನೋಡಿ ಇಲ್ಲಿ ಲೈವಾಗಿ ನೋಡಿದ್ದು ನನಗಂತೂ ನಿಜವಾಗ್ಲೂ ತುಂಬ ಖುಷಿಯಾಯಿತು. ನಾನಂತೂ ನಮ್ಮ ಯಜಮಾನ್ರಿಗೆ ನಿಜವಾಗ್ಲೂ ಥ್ಯಾಂಕ್ ಯು ಹೇಳಬೇಕು. ಯಾಕೆಂದರೆ ನಾನು ಈ ಥರ ಮರ್ಮೇಡ್ ಶೋನ ಯಾವತ್ತೂ ನೋಡೇ ಇರಲಿಲ್ಲ. ಯಾವಾಗಲೂ ಛೋಟಾ ಭೀಮಲ್ಲಿ ಬರೋವಂಥ ಮರ್ಮೇಡ್ ನೋಡಿದ್ದೆ ಅಷ್ಟೇ. ಹಾಗೆ ಜಿಗೇನ್ ಶಾರ್ಕಲ್ಲಿ ಬರ್ತಾಳಲ್ಲ ಮರೀನಾ, ಸೊ ಆ ಮರಿ ನಾನು ನೋಡಿದ್ದೆ. ಬಟ್ ಇಲ್ಲಿ ನಾನು ರಿಯಲಿಸ್ಟಿಕ್ಕಾಗಿ ಇದನ್ನು ನೋಡಿದ್ದು ಅಂದರೆ ಅಟ್ಲೀಸ್ಟ್ ಆ ಫೀಲ್ ಕೊಡ್ತಾರೆ ನಮಗೆ, ರಿಯಲ್ ಏನೋ ಅನಿಸೋ ಥರ. ಸೊ ತುಂಬ ಖುಷಿ ಅನ್ನಿಸ್ತು. ಸೊ ಮೇಯ್ನ್ ಪಾರ್ಟ್ ಅಂದರೆ ಇದು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಅನ್ನಿಸ್ತು ಗೈಸ್ ನೋಡಿ, ತುಂಬ ಚೆನ್ನಾಗಿದೆ. ಸೊ ಮಕ್ಕಳನ್ನೆಲ್ಲ ಇಲ್ಲಿಗೆ ಟೂರ್ಗೆ 1 ಡೇ ಟೂರ್ಗೆ ಕರ್ಕೊಂಬಂದಿದ್ದಾರೆ ನೋಡಿ. ಸೊ ಫ್ರೆಂಡೆಲ್ಲ ಮಕ್ಕಳನ್ನ ಕೂರಿಸಿದ್ದಾರೆ. ಅವ್ರು ಬರ್ತಾ ಇದ್ದಂಗಂತೂ ಮರ್ಮೇಡ್ ಫಿಶ್ ಬರ್ತಾ ಇದ್ದಂಗಂತೂ ಅವ್ರು ಫುಲ್ಲು ಕಿರ್ಚಾಡ್ತಾಯಿದ್ರು ಮಕ್ಕಳೆಲ್ಲ. ಸೊ ಅದನ್ನು ಮುಗಿಸ್ಕೊಂಡು ನಾವು ಅದ್ರ ಪಕ್ಕದಲ್ಲೇ ಇರೋವಂಥ ಸ್ನೋ ಸಿಟಿಗೆ ಹೋದ್ವಿ. ಸೊ ಸ್ನೋ ಸಿಟಿನ ನಾನು ಯಾವಾಗಲೂ ಅಲ್ಲಿ ಇಲ್ಲಿ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ, ಅಲ್ಲಿ ಇಲ್ಲಿ ಹಾಕಿದ್ದ. ಬಟ್ ನಾವೇ ಹೋಗಬೇಕು ಅಂತ ತುಂಬ ಅಂದ್ಕೊಳ್ತಾ ಇದ್ವಿ ಎಷ್ಟೊಂದು ದಿನಗಳಿಂದ. ಬಟ್ ಹೋಗೋದಕ್ಕಾಗಿರಲಿಲ್ಲ. ಸೊ ಇವಾಗ ಹೆಂಗಿದ್ರು ಬಂದುಬಿಟ್ಟಿದ್ದೀವಿ, ಇದನ್ನು ನೋಡಿಕೊಂಡೇ ಹೋಗೋಣ ಅಂತ ಹೋದ್ವಿ. ಸೊ ಶೂಸು, ಗ್ಲೌಸು, ಜಾಕೆಟ್ಸು ಅವರೇ ಕೊಡ್ತಾರೆ. ಸಾಕ್ಸ್ ಒಂದನ್ನು ಮಾತ್ರ ನಾವು ಪೇ ಮಾಡಿ ತೊಗೊಬೇಕು. ಇಲ್ಲಾಂದರೆ ಮನೆಯಿಂದ ತರ್ಬೋದು, ಇಲ್ಲಾಂದರೆ ಮನೆಯಿಂದ ತರಬೇಕು. ನೋಡಿ ಹಾಕ್ಕೊಂಡು ರೆಡಿ ಆಗ್ತಿದ್ದಾರೆ ನಮ್ಮ ಯಜಮಾನ್ರು. ಸೊ ನೋಡಿ ಹಿಂಗೆ ಕಾಣಿಸ್ತಾ ಇದ್ದೀವಿ. ಸೊ ಒಳಗಡೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಒಳಗಡೆ ಹೋಗೋದಕ್ಕೆ ಕಾಯ್ತಾ ಇದ್ದೀವಿ, ಇನ್ನೂ ಡೋರ್ ಓಪನ್ ಆಗಿಲ್ಲ ಗೈಸ್. ಆಲ್ರೆಡಿ ಕ್ಯಾಪ್ ಗೀಪ್ ಎಲ್ಲ ಹಾಕ್ಕೊಂಡು ಇನ್ನೂ ಡೋರ್ ಓಪನ್ ಆಗಿಲ್ಲ ಗೈಸ್. ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನು. ಆಲ್ರೆಡಿ ಚಳಿಯಾಗಿ ಸ್ಟಾರ್ಟ್ ಆಗ್ತಾ ಇದೆ. ಈ ದಿನ ಎಂಟ್ರೆನ್ಸು. ಮಾತಾಡು. ಓ ಹೆಂಗ್ ಫೀಲ್ ಆಗ್ತಿದೆ? ಕೈ ಫುಲ್ ಆಗದೇ ಇಲ್ಲಲ್ಲ? ಭಯಂಕರ. ಸ್ಲೈಡಿಂಗ್ ಇದು ಎಲ್ಲಿದೆ ನೋಡಿ ಎತ್ಕೊಂಡು. ಸ್ಲೈಡಿಂಗ್ ಎಲ್ಲಿದೆ ನೋಡಿ ಎತ್ಕೊಂಡು ಹೋಗೋಣ ಈಗಲೂ. ಸೊ ಈಗಲೂ ಒಳಗಡೆ ಹೋಗ್ಬೋದಾ ಇಲ್ವಾ ಗೊತ್ತಿಲ್ಲ, ನೋಡ್ತೀನಿ ರೀ. ಓ ಆಪ್ಷನ್ ಕೊಟ್ಟಿದ್ದಾರೆ ಗೈಸ್, ಒಳಗಡೆ ಹೋಗ್ಬೋದು. ಒಳಗಡೆ ತೋರಿಸ್ತೀನಿ ರೀ.
ಓ ಮೈ ಗಾಡ್ ಈಗ ಜಾಸ್ತಿದೆ. ಏ ಹಾಯ್ ಹೇಳು. ಇದನ್ನೇನಂತಾರೆ ಹೇಳು ಈಗಲೂ. ಹಾಂ ನೋಡ್ರಿ ಇಬ್ರು ಆಪೋಸಿಟ್ ಅಲ್ಲಿ ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡ್ಬಿಟ್ಟು ಅವೆ ಏ ಹುಷಾರು ಜಾರಾಡ್ತಿದೆ. ಕಾಲೆಲ್ಲ ನಿಜವಾಗ್ಲೂ ಕೊರಿಯಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು 10 ನಿಮಿಷ ಆಗಿಲ್ಲ ನಾನು ಒಳಗೆ ಬಂದು. ಹುಷಾರ್ ಕಣ. ಕೂಡ ಸ್ಲೈಡಿಂಗ್ ಮಾಡ್ತೀನಿ ಅಂತ ತಗೊಂಡು ಹೋಗ್ತಾ ಇದ್ದಾರೆ ಈ ಥರದನ್ನ. ಅಂದರೆ ಈ ಥರದ್ದೆಲ್ಲ ರಿಂಗ್ ತಗೊಂಡು ಹೋಗಿದ್ದಾರೆ ಅವರು. ಸೊ ನೋಡೋಣ ಇರಿ ಹೆಂಗೆ ಬರ್ತಾರೆ ಅಂತ. ಹಾಯ್ हो ಈ ಹತ್ತ ಇದ್ರಲ್ಲಿ ಮಾಡ್ತೀನಿ. ಸೊ ನಾವಂತೂ ಇಲ್ಲಿರೋ ಅಂಥದ್ದು ಯಾವುದನ್ನು ಮಿಸ್ ಮಾಡ್ತಾ ಇಲ್ಲ, ಎಲ್ಲದನ್ನು ಆಡ್ತಾ ಇದ್ದೀವಿ. ನೋಡಿ ಅಲ್ಲಿ ಹಾಯ್. ಏನಾಯ್ತು? ಇಲ್ಲಿ ಬರ್ಲಿ ಅಂತ ಹೋಗಿ ಆಟಾಡು ಬಾ ಬಾ. ಸ್ನೋ ಮಿಸ್ಟ್ ಹಾಕಿದ್ದಾರೆ ನೋಡಿ, ಸೇಮ್ ನಮಗೆ ಸ್ನೋ ಥರನೇ ಫೀಲ್ ಕೊಡ್ತಾ ಇದೆ ಇದು. ಓ ಮೈ ಗಾಡ್, ಮಾತಾಡೋಕ್ಕಾಗ್ತಿಲ್ಲ ಗೈಸ್, ಚಳಿ. ಕ್ಯಾಮ್ರಾ ಮೇಲೆಲ್ಲ ಕುತ್ಕೊಬಿಡ್ತು. ಮೌಂಟೇನ್ ಕ್ಲೈಂಬಿಂಗ್ ನೋಡಿ. ಹಾಯ್. ಹಾಯ್, ಹುಷಾರು.
ಬನ್ನಿ ಹೆಂಗನಿಸ್ತು? ಸೂಪರ್ ಕಾಣಿಸ್ತಾ ಇದೆ. ಹಾಕು ಇನ್ನೊಂದ್ಸಲ. ಗ್ಲಾಸ್ ಇದು ಗ್ಲಾಸು. ನೋಡಿ ಬ್ರಿಡ್ಜ್ ಮೇಲೆ ಗ್ಲಾಸು ಸ್ಲೈಡ್ ಆಗ್ತಿದೆ. ಓ ಮೈ ಗಾಡ್, ಮಿಸ್ ಆಗಿ ಏನಾದ್ರು ಬಿದ್ದರೆ ಅಷ್ಟೇ. ಸೊ ಗ್ಲಾಸ್ ಇದು, ಸೊ ಜಾಗ್ತಾ ಇದೆ. ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ಟಾಸ್ಕ್. ನೋಡ್ಬೋದು ನೀವು ಇಲ್ಲಿಂದ ಸ್ನೋ ವರ್ಲ್ಡ್ ಹೆಂಗೆ ಕಾಣಿಸ್ತಿದೆ ಅಂತ. ಸ್ನೋ ಸಿಟಿ. ಹುಷಾರು. ಬರಲ್ಲ, ಜಾರುತ್ತಾ? ಫೋಟೋ ತೆಗಿ. ಇದು ತೆಗಿತೀನಿ ನಿಂತ್ಕ ನೀನು. ಲಾಸ್ಟ್ 15 ಮಿನಿಟ್ಸ್ DJ. ವಾವ್, ಲೈಟ್ಸ್ ಎಲ್ಲ ಆಫ್ ಆಯಿತು, DJ ಆನ್ ಆಗಿದೆ. ಮಾಡು. तो पार्टी शुरू हुई है. कितना वो एक काफी ₹200 हिमालय ಹಿಮಾಲಯದಲ್ಲಿ ಕಾಫಿ ಕುಡಿತಾ ಇದೆಯಾ? ಹೆಂಗಿದೆ? ಮಸ್ತ್ ಎಕ್ಸ್ಪೀರಿಯನ್ಸು. ಮುಗೀತು 1 ಅವರು. ಸೊ ಎಕ್ಸಿಟ್ ಆಗಿ ಅಂತ ಅನೌನ್ಸ್ ಮಾಡ್ತಾ ಇದ್ದಾರೆ. ಸೊ ನೋಡಿ, ಲಾಸ್ಟ್ ಒಂದ್ಸಲ ಫನ್ ವರ್ಲ್ಡ್. ಸೊ ಎಕ್ಸಿಟ್ ಆಗ್ತಾ ಇದೀವಿ ಇವಾಗ. ಆದ್ಮೇಲೆ ಆಚೆಗೆ ಬಂದ್ಮೇಲೆ ಹಿಂಗಾಗಿದೆ ಜಾಕೆಟ್ ಎಲ್ಲ. ಸೊ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.